ನಮಸ್ಕಾರ ವೀಕ್ಷಕರೇ. ಸೊ ಟೀ ಲೀಫ್ ಮೆಸೇಜಸ್ ಈ ಕೂಡಲೇ ನಿಮಗೋಸ್ಕರ ನಾನು ತೆಗಿತಾ ಇದ್ದೀನಿ. ಲೆಟ್ ಸಿ ನಿಮಗೆ ಏನಿದೆ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಅಂತ ಕ್ವಿಕ್ಕಾಗಿ. 1 2 3 ಈ 3 ನಂಬರ್ಸ್ನಲ್ಲಿ ಒಂದು ನಂಬರ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. 1 2 ಆ್ಯಂಡ್ 3. ಓಕೆ, 1 2 ಆ್ಯಂಡ್ 3 ಮೂರರಲ್ಲಿ ಒಂದು ನಂಬರ್ನ ಇಟ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸಿ ವಾಟ್ ಇಸ್ ದ ಮೆಸೇಜ್ ಫಾರ್ ಯು. ಯಾರು ನಂಬರ್ 1ನ ಇಟ್ಕೊಂಡಿದ್ರು ಅವರ ಮನಸ್ಸಿನಲ್ಲಿ ನಿಮಗೆ ಬಂದಿರುವ ಮೆಸೇಜ್ ಏನಾಗಿದೆ ಅಂದರೆ ಪ್ಲೆಂಟಿ ಆಫ್ ಮಟೀರಿಯಲ್ ಥಿಂಗ್ಸ್ ಅಂತ ತೋರಿಸ್ತಾ ಇದೆ. ಗುಡ್ ಲಕ್ ಅಂತಲೂ ಹೇಳ್ಬೋದು. ಒಂದಷ್ಟು ವಿಷಯಗಳು ಒಳ್ಳೇದು ನಡೆಯುತ್ತೆ. ಕೊಂಡ್ಕೊಳ್ತೀರಾ, ವಸ್ತುಗಳನ್ನ ಕೊಂಡ್ಕೊಳ್ತೀರಾ. ಏನು ಆಸೆಗಳಿದೆ ಅದು ನೆರವೇರುತ್ತೆ. ಸ್ಪೆಷಲಿ ಥಿಂಗ್ಸ್ ಯು ವಿಲ್ ಬಿ ಬೈಯಿಂಗ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಅಂತಲೂ ಹೇಳ್ಬೋದು. ಕಾರ್ ಇರ್ಬೋದು, ಒಡವೆ ಇರ್ಬೋದು. ಹಾಗೆ ಯು ಮೈಟ್ ಬೈ ಅ ಸೈಟ್, ಯು ಮೈಟ್ ಬೈ ಅ ಹೌಸ್. ಟ್ರಯಂಫ್ ಓವರ್ ಟ್ರಬಲ್ಸ್, ಆಬ್ಸ್ಟಿಕಲ್ಸ್ ಅಂತ ಬರ್ತಾ ಇದೆ. ಸೊ ಪ್ರಾಬ್ಲಮ್ಯಾಟಿಕ್ ಸೈಕಲ್ನ ನೀವು ಎಂಡ್ ಮಾಡಿದ್ದೀರಾ. ಗುಡ್ ಲಕ್. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಲಕ್ಕಿ ಅಂತ. ದಟ್ ವಾಸ್ ಯುವರ್ ಮೆಸೇಜ್. ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮಗೆ ಬಂದಿರೋ ಮೆಸೇಜ್ ಆಬ್ಸ್ಟಿಕಲ್ಸ್ ಟು ಓವರ್ಕಮ್ ಬರ್ತಾ ಇದೆ. 1 more month ವಿಲ್ ಬಿ ಅ ಬಿಟ್ ಟ್ರಬಲ್ಸಮ್. ಮತ್ತು ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ತೋರಿಸ್ತಿರೋದ್ರಿಂದ ನಿಮ್ಮ ದೈನಂದಿನ ಜೀವನದ ಕಡೆಗೆ ಗಮನ ಕೊಡಿ. ಯಾವುದೇ ರೀತಿಯಾದ ರಿಸ್ಕ್ನ 1 ತಿಂಗಳು ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಲಾಸ್ ಆಗುವ ಸಾಧ್ಯತೆ ಇದೆ. ಏನು ನೀವು ರೆಗ್ಯುಲರಾಗಿ ಮಾಡ್ತೀರಾ, ರೂಟೀನ್ ಏನಿದೆ ಅಷ್ಟು ನೀವು ಫಾಲೋ ಮಾಡ್ಕೊಂಡು ಹೋದರೆ ಸಾಕು ಅಂತ ಮೆಸೇಜ್ ಬಂದಿದೆ. ಬಿಕಾಸ್ 1 ತಿಂಗಳು ಹೇಗಿದೆ ಅಂದರೆ ಏನು ಮಾಡೋಕ್ಕೆ ಹೋದರೂ ಸ್ವಲ್ಪ ಪ್ರಾಬ್ಲಮ್ಸ್ನ ನೀವು ನೋಡ್ತಾ ಇರ್ಬೋದು ಲೈಫ್ನಲ್ಲಿ. ಆ್ಯಂಡ್ ಇಟ್ ಈಸ್ ಲೈಕ್ ಅ ಚಾಲೆಂಜಿಂಗ್ ಪೀರಿಯಡ್. ಬಿ ಕೇರ್ಫುಲ್ ಅಂತ ನಿಮಗೆ ಬರ್ತಿರುವಂಥ ಮೆಸೇಜ್. ಯಾರು ನಂಬರ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ನಿಮಗೆ ಬಂದಿರುವ ಮೆಸೇಜ್ ಏನಾಗಿದೆ ಅಂದರೆ ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು ಅಂತ ತೋರಿಸ್ತಿದೆ. ಬಟ್ ಡೋರ್ ಇಲ್ಲಿದೆ ಅಲ್ಲ, ಡೋರ್ ಇನ್ನೂ ಓಪನ್ ಆಗಿಲ್ಲ, ಆಗತ್ತೆ. ಡೋರ್ ವಿಲ್ ಬಿ ಓಪನಿಂಗ್. ಸೊ 1 ತಿಂಗಳಾದಮೇಲೆ ಒಳ್ಳೆ ಟೈಮ್ ಬರಲಿದೆ. ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್. ನಿಮ್ಮ ಹಾರ್ಡ್ ವರ್ಕ್ ಏನಿದೆ ರಿಸಲ್ಟ್ ನೀವು ನೋಡ್ತೀರಾ ಆಫ್ಟರ್ ಅ ಮಂತ್ ಅಂತ ನಿಮಗೆ ಕನ್ಫರ್ಮೇಷನ್ ಬಂದಿದೆ. ನೆಕ್ಸ್ಟ್ ಮೆಸೇಜ್ ಸಿಚುವೇಶನ್ಸ್ ಇನ್ ದ ಬ್ಯಾಲೆನ್ಸ್ ದಟ್ ರಿಕ್ವೈರ್ ಕೇರ್ಫುಲ್ ಹ್ಯಾಂಡ್ಲಿಂಗ್ ಅಂತ ತೋರಿಸ್ತಿದೆ. ಸೊ ನೀವು ಏನೇ ಮಾಡ್ತಾ ಇದ್ದೀರಾ ಅಂದರೂ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ. ಅವಸರದಲ್ಲಿ ಡೆಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ಓಕೆ ನಾನು ಮಾಡಿಬಿಡ್ತೀನಿ ಅಂತ ನೀವು ಕಮಿಟ್ ಆಗೋಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ ನನಗೆ ಒಳ್ಳೆಯದಾ ಅಂತ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಅಡ್ವೈಸ್ ತೊಗೊಳ್ಳಿ ಅಂತ ನಿಮಗೆ ಮೆಸೇಜ್ ಬಂದಿರೋದು. ಐ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.